ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ಪರವಾಗಿಲ್ಲ. ಇವತ್ತು ನಮ್ಮ ಜೊತೆ ಇವತ್ತು ಹೋಳಿಗೆ ಸಾರು ಮಾಡೋಣ ಅಂತ ಮನೆಯಲ್ಲಿ ಅಡ್ಲಿಗೆ ತುಂಬಿಸ್ತಿದ್ದಾರೆ. ಅದಕ್ಕೋಸ್ಕರ ನೋಡಿ ಹೋಳಿಗೆ ಸಾರಿಗೆ ಏನೇನೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಅಂತ. ಕೊಬ್ಬರಿ ಒಂದು ಬಟ್ಲ ಇರುತ್ತಲ್ಲ, ಒಂದು ಬಟ್ಲಷ್ಟು ಕೊಬ್ಬರಿ, ಒಂದೂವರೆ ಬಟ್ಲಷ್ಟು ಕೊಬ್ಬರಿ, ಮತ್ತು ಒಂದು ಚಿಕ್ಕ ಈರುಳ್ಳಿ. ದೊಡ್ಡದಾದರೆ ಒಂದು ತೊಗೊಳ್ಳಿ, ಚಿಕ್ಕವಲ್ವ, ಹಾಗಾಗಿ ನಾವು ಒಂದು ಐದು ಈರುಳ್ಳಿನ ಹೆಚ್ಕೊಂಡಿದ್ದೀವಿ. ಮತ್ತು ಬೆಳ್ಳುಳ್ಳಿ ಒಂದು 8ರಿಂದ 10 ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀವಿ. ಹಾಗೇನೆ ಒಂದಿಷ್ಟು ಕರಿಬೇವು ಕೂಡ ತೊಗೊಂಡಿದ್ವಿ. ನೋಡಿ, ಈ ಪ್ರಮಾಣದಲ್ಲಿ ಒಂದು ಇಡಿಯಷ್ಟು, ಒಂದೆರಡು ಹೆಸರು ಕೂಡ ಕಡಿಗೆ ತೊಗೊಂಡಿದ್ವಿ. ಅಂದರೆ ಒಂದು ಚಿಕ್ಕದಿಷ್ಟು ಕುಚ್ಚು ಮಾಡಿ ಎಲ್ಲ ಅದರಲ್ಲಿರೋದನ್ನೆಲ್ಲ ತೆರೆದು ಈ ಸೈಡ್ ಹಾಕಿ ಒಂದೆರಡು ಹಾಗೆ ಇಟ್ಕೊಂಡು, ನೋಡಿ ಒಗ್ಗರಣೆಗಿದು ಒಂದೆರಡು ಹಾಗೆ ಇಟ್ಕೊಂಡು, ಇಲ್ಲಿ ನೋಡಿ ಈ ಥರ ಕುಚ್ಚು ಮಾಡಿ ಇಟ್ಕೊಂಡಿದ್ದೀವಿ. ಇಲ್ಲಿ ನೋಡಿರಿ, ಅದಂತೆಲ್ಲ ತೆರೆದು ಬಿಟ್ಟಿದ್ದೀವಿ, ಎಲೆನೆಲ್ಲ ತೆರೆದು ಇಲ್ಲಿ ಪಕ್ಕದಲ್ಲಿ ಇಟ್ಕೊಂಡಿದ್ದೀವಿ. ಇಷ್ಟು ಜೀರಿಗೆ ತೊಗೊಂಡಿದ್ದೀನಿ ನೋಡಿ, ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ. ಅವನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ನೋಡಿ, ಒಲೆ ಮೇಲೆ ತವ ಇಟ್ಕೊಂಡು ಎಲ್ಲವನ್ನು ಲೈಟಾಗಿ ಹುರ್ಕೋಬೇಕು. ಸ್ವಲ್ಪ ಹಂಚು ಕಾಯೋವರೆಗೂ ಬಿಡಿ. ಒಂದು ಸೈಡು ಮಸಾಲೆ ಪದಾರ್ಥಗಳ್ನು ಕೂಡ ತೊಗೊಂಡಿದ್ದೀನಿ. ಒಂದಷ್ಟು ಏಲಕ್ಕಿ, ಒಂದಷ್ಟು ಲವಂಗ, ಇಷ್ಟೇ ಪ್ರಮಾಣದಲ್ಲಿ. ಸ್ವಲ್ಪ ಜಾಸ್ತಿ ಜನ ಇದ್ದೀವಲ್ಲ, ಹಾಗಾಗಿ ನೀವು ಕಡಿಮೆ ಇರೋರು ಸ್ವಲ್ಪ ತೊಗೊಳ್ಳಿ. ಇಲ್ಲಿ ನೋಡಿ, ಮೆಣಸು, ಇದು ಯಾವ ಥರ ಅಂತ ನನಗೆ ಗೊತ್ತಾಗ್ತಿಲ್ಲ. ಈ ಚಕ್ರದ ಹೂವು ಮತ್ತು ಚಕ್ಕೆ, ಇವೆಲ್ಲ ಪದಾರ್ಥಗಳ್ನು ತೊಗೊಂಡು, ಏಲಕ್ಕಿ, ಮೆಣಸು, ಲವಂಗ, ಚಕ್ರ ಮತ್ತು ಚಕ್ಕೆ ತೊಗೊಂಡು ಚೆನ್ನಾಗಿ ಹುರ್ಕೋಬೇಕು. ಈಗ ನೋಡಿ, ಈಗ ಹಂಚಿಗೆ ಹಾಕ್ಬಿಟ್ಟು ಹುರ್ಕೋಬೇಕು ಚೆನ್ನಾಗಿ. ಒಂದಿಷ್ಟು ಕ್ರಿಸ್ಪಿ ಆಗೋಬೇಕು. ಆಲ್ರೆಡಿ ನಿಮಗೆ ಅದಾಗ ಗೊತ್ತಾಗುತ್ತೆ, ಲೈಟಾಗಿ ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ, ವಿತೌಟ್ ಆಯಿಲ್, ಏನು ಆಯಿಲ್ ಹಾಕಬೇಡಿ ಇದಕ್ಕೆ. ಹಾಗೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ. ನೋಡಿ ಲೈಟಾಗಿ ಬಿಸಿಯಾಗಿದೆ. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಬಿಸಿ ಆಗೋವರೆಗೂ ಎಣ್ಣೆ ಹಾಕಬೇಡಿ, ರುಚಿ ಬರಲ್ಲ. ಹೀಗೆ ಲೈಟಾಗಿ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಎಣ್ಣೆನಲ್ಲಿ ಚೆನ್ನಾಗಿ ಬೆಂದಿದೆಯಾ ಅಂತ ನೋಡ್ಕೊಳ್ಳಿ. ನಾವು ಹೈ ಫ್ಲೇಮ್ನಲ್ಲೇ ಇಟ್ಕೊಂಡಿದ್ದೀನಿ ನೋಡಿ, ಚೆನ್ನಾಗಿ ಉರಿ ಆಗಲಿ ಅಂತ. ನೋಡಿ, ಎಲ್ಲ ಕಡೆ ಎಣ್ಣೆ ಸ್ಪ್ರೆಡ್ ಆಗಿದೆ, ನೀಟಾಗಿ ಹುರಿತಾ ಇದ್ದೀನಿ. ಎಲ್ಲ ತಕ್ಕೊತಿದ್ದೀನಿ ನೋಡಿ. ಜೀರಿಗೆ ಹಾಕಿ ಹುರಿಬೇಕು ಅದೇ ಎಣ್ಣೆಯಲ್ಲಿ. ಆಲ್ರೆಡಿ ಎಣ್ಣೆ ಇರುತ್ತೆ, ಅದೇ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಜೀರಿಗೆನೂ ಕೂಡ. ನೋಡಿ, ಲೈಟಾಗಿ ಹುರ್ಕೊಂಡ ನಂತರ ಅದನ್ನು ಬಾಣಲಿಗೆ ಹಾಕ್ಕೊತಾ ಇದ್ದೀನಿ. ಈಗ ಕೊಬ್ಬರಿ ಹಾಕ್ತಾ ಇದ್ದೀನಿ ನೋಡಿ. ಒಣ ಕೊಬ್ಬರಿನ ಒಂದು ಬಟ್ಲಿಕ್ಕಿಂತ ಒಂಚೂರು ಜಾಸ್ತಿ ತೊಗೊಂಡಿದ್ದೀವಿ. ತೊಗೊಂಡು ಸ್ಲೈಸ್ ಆಗಿ ಹೆಚ್ಚಿ ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀವಿ ಅದೇ ಆಯಿಲ್ನಲ್ಲಿ. ನೋಡಿ, ಇವಾಗ ಸ್ವಲ್ಪ ಆಯಿಲ್ ಹಾಕ್ಕೋಬೇಕು. ಆಯಿಲ್ ಹಾಕ್ಕೊಂಡು ಅದನ್ನು ಮತ್ತೆ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಥರ ಸ್ವಲ್ಪ ಎಲ್ಲೋಯಿಶ್ ಆಗಿ ಬರೋವರೆಗೂ ಹುರಿರಿ. ಫ್ರೈ ಮಾಡಿರೋ ಕೊಬ್ಬರಿನೂ ಕೂಡ ನಾವು ಬಾಣಲಿಗೆ ಹಾಕ್ಕೊಂಡ್ವಿ ನೋಡಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿನೂ ಕೂಡ ತವಾಗೆ ಹಾಕೋತಾ ಇದ್ದೀವಿ. ನೋಡಿ ಹೇಗಿದೆ ಅಂತ. ನೋಡಿ, ಲೈಟಾಗಿ ಅವು ಬಿಸಿ ಆಗೋವರೆಗೂ ವೆಯ್ಟ್ ಮಾಡಿ. ಬಿಸಿ ಆದ ಕೂಡಲೇ ನೀಟಾಗಿ ಹುರ್ಕೊಳ್ಳಿ, ಎಲ್ಲ ರೆಡಿಶ್ ಆಗೋವರೆಗೂ. ನೋಡಿ,
ಹೇಗೆ ಫ್ರೈ ಮಾಡಬೇಕು ಅಂತ ನೀಟಾಗಿ ನೋಡ್ಕೊಳ್ಳಿ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಂಥ ಇನ್ನೂ ಹೆಚ್ಚು ವಿಷಯಗಳ ಬಗ್ಗೆ ನಾನು ನಿಮ್ಮ ಹತ್ರ ಚರ್ಚೆ ಮಾಡ್ತೀನಿ. ನೋಡಿ, ಸ್ವಲ್ಪ ಯೆಲ್ಲೋಯಿಶ್ ಆಗ್ತಿದ್ದಾವೆ. ಪೂರ್ತಿ ಎಲ್ಲ ಸ್ಲೈಸ್ ಬಿಳಿಸ್ಕೋಬೇಕು, ಆ ಥರ ಫ್ರೈ ಮಾಡಬೇಕು. ಅದೇ ಗ್ಯಾಪಲ್ಲಿ ನೋಡಿ, ಹುಣಸೆ ಹಣ್ಣು ಕೂಡ ತೊಗೊಳ್ಳಿ. ಹುಣಸೆ ಹಣ್ಣು ತೊಗೊಂಡು ನೀಟಾಗಿ ತೊಳೆದ್ಬಿಟ್ಟು ನೋಡಿ, ಈಗ ವಾಶ್ ಮಾಡ್ಕೊತೀವಿ ಅಂತ ನೀಟಾಗಿ ತೊಳೆದು ಅದನ್ನು ಕೂಡ ಇಟ್ಕೋಬೇಕಾಗುತ್ತೆ. ತೊಳೆದು ಒಂದು ಕಡೆ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಏನು ಮಾಡಬೇಕು ಅಂತ ಹೇಳ್ತೀವಿ ನೋಡಿ. ಈ ಥರ ಸ್ವಲ್ಪ ನೆನೆ ಹಾಕಿಟ್ಬಿಡಿ ಹುಣಸೆ ಹಣ್ಣು ಕೂಡ. ಇಲ್ಲಿ ನೋಡಿ ಹೇಗಾಗಿದೆ ಅಂತ. ಈಗ ಸ್ವಲ್ಪ ಲೈಟಾಗಿ ಮತ್ತೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಕರಿಬೇವು ಹಾಕ್ಕೊಳ್ಳಿ. ಅದೇ ತವ ಮೇಲೆ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಅದನ್ನು ಕೂಡ ಮನೆಯೆಲ್ಲ ಗಮ್ ಅಂತ ಆಲ್ರೆಡಿ ಸ್ಮೆಲ್ ಬರ್ತಿರ್ತದೆ ನೋಡ್ರಿ. ನೀವು ಫ್ರೈ ಮಾಡಿರಿ, ನಿಮಗೆ ಗೊತ್ತಾಗುತ್ತೆ ಅವಾಗೆ ಹೆಂಗಿರುತ್ತೆ ಅಂತ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗ ಎಣ್ಣೆ ಹಾಕ್ತಿದ್ದೀನಿ ನೋಡಿ. ಹೀಗೆ ಪ್ರತಿ ಸರ್ತಿ ನೀವು ಒಂದೊಂದು ಇಂಗ್ರೀಡಿಯೆಂಟ್ಸ್ ಹಾಕಿದಾಗೂ ಕೂಡ ಫ್ರೈ ಮಾಡೋವಾಗ ಫಸ್ಟಿಗೆ ಆಯಿಲ್ ಹಾಕಬೇಡಿ. ಸ್ವಲ್ಪ ಫ್ರೈ ಆದಮೇಲೆ ಆಯಿಲ್ ಹಾಕಿ ಫ್ರೈ ಮಾಡ್ಕೊಳ್ಳಿ. ಮತ್ತೆ ಟೊಮೆಟೊನ ಕೂಡ ಈಗ ಒಂದು ಟೊಮೆಟೊನ ಕೂಡ 4 ಭಾಗ ಮಾಡಿ ಹೆಚ್ಚಿ ಈ ಥರ ಹಾಕಿ ಅದನ್ನು ಕೂಡ ಹುರಿರಿ. ನೋಡಿ, ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ಕೂಡ ಗುಂಡಮ್ಮ ಬಿಡು, ನನ್ನ ಮಗಳು ಹುರಿಯೋಕ್ಕೇ ಬಿಡ್ತಿಲ್ಲ ನೋಡಿ. ಈ ರೀತಿಯಾಗಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಹಿಂದೆ ಮುಂದೆ ಎರಡು ಕಡೆನೂ ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದ ನಂತರ ಒಂದಿಷ್ಟು ಆಯಿಲ್ ಹಾಕ್ಕೊಳ್ಳಿ. ಅದಕ್ಕೂ ಕೂಡ ಕೊತ್ತಂಬರಿ ಹಾಕ್ಕೊಡಿ. ಹಾಗೆ ಹುರಿತಾ ಇರೋ ಟೊಮೆಟೊಗೇ ಯಾರೆಲ್ಲ ಕೊತ್ತಂಬರಿ ಕಾಳು ಧನಿಯಾ ಕಾಳು ಯಾರ ಮನೆಯಲ್ಲಿ ಇಲ್ವೋ ಅವರು ಧನಿಯಾ ಪುಡಿ ಮಾಡಿ ಇಟ್ಕೊಂಡಿರ್ತೀರಲ್ಲ, ಪುಡಿನೇ ಡೈರೆಕ್ಟಾಗಿ ಹಾಕ್ಬೋದು. ಹಾಕಿ ಹುರ್ಕೊಳ್ಳಿ. ಪುಡಿನೇ ಡೈರೆಕ್ಟಾಗಿ ಹಾಕಿ ಹುರ್ಕೋಬೋದು. ಅದನ್ನೇ ಟೊಮೆಟೊ ಮೇಲೆ ಹಾಕಿನೇ ಹುರ್ಕೊಳ್ಳಿ. ಧನಿಯಾ ಪೌಡರ್ನ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಧನಿಯಾ ಪೌಡರ್ನ ಟೊಮೆಟೊ ಜೊತೆ ಆಫ್ ಮಾಡಿಕೊಂಡು ಆಫ್ ಫ್ಲೇಮ್ನಲ್ಲಿ ಹುರ್ಕೊಳ್ಳಿ. ಇಲ್ಲ ಅಂದರೆ ಹೊತ್ತೋಗ್ಬಿಡೋ ಚಾನ್ಸಸ್ ಇರುತ್ತೆ. ಇದು ಒಂದು ಸ್ವಲ್ಪ ಟ್ರಿಕ್ಕಿ ಅನಿಸುತ್ತೆ. ಸೊ ಕೊತ್ತಂಬರಿ ಕಾಳಿದ್ರೆ ಇದು ಕೂಡ ಈಸಿ. ಮಾಡಿದ್ದನ್ನು ಬಾಣಲಿಗೆ ಹಾಕ್ಕೊಂಡ್ವಿ. ಈ ರೀತಿ ಎಲ್ಲವೂ ಫ್ರೈ ಮಾಡ್ಕೊಂಡ್ವಲ್ಲ, ಅವನ್ನೆಲ್ಲ ಚೆನ್ನಾಗಿ ಮಿಕ್ಸಿಗೆ ಹಾಕ್ಬೇಕು. ಈಗ ನೀವು ಹೋಳಿಗೆ ಮಾಡೋವಾಗ ತಗೊಂತಿರಲ್ಲ ಬೇಳೆ ಕಟ್ಟು, ಇದು ಬೇಳೆದು ಕಟ್ಟು. ಇದು ಸಾರಿಗೆ ಬೇಕೇ ಬೇಕು. ಹಾಗಾಗಿ ನೀವು ಮೊದಲೇ ಬೇಳೆ ಕಟ್ಟನ್ನ ಇಟ್ಕೊಂಡಿರ್ರಿ. ಇದನ್ನು ಈಗ ಒಂಚೂರು ಕಾಯಲಿಕ್ಕೆ ಇಡೋಣ. ಇಟ್ಟು ನಾವು ಮಿಕ್ಸಿಗೆ ಹಾಕೋಣ ಬನ್ನಿ. ಕುದಿಯೋಕೆ ಇಟ್ಟಿರೋ ಕಟ್ಟಿಗೆ ಖಾರ ಪುಡಿ ಹಾಕ್ರಿ. ರುಚಿಗೆ ತಕ್ಕಷ್ಟು. ನಾವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಇಟ್ಕೊಂಡಿರೋದ್ರಿಂದ ನಮಗೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿ ಹಾಕೋತಾ ಇದ್ದೀವಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಳೆ ಕಟ್ಟೋದು ಬೇರೆ ಏನೂ ಅಲ್ಲ. ಬೇಳೆ ಕಟ್ಟಿಗೆ ನಾವು ಕರಿಬೇವಿಂದು ಕಟ್ಟಿಟ್ಕೊಂಡಿದ್ವಲ್ಲ, ಆಗಲೇ ತೋರಿಸಿದ್ನಲ್ಲ, ಆ ಚೂರು ಮತ್ತು ಖಾರ ಪುಡಿ, ಒಂದಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀವಿ. ಒಂದಿಷ್ಟು ಅರಿಶಿಣ ಕೂಡ ಒಂದು ಚಿಟಿಕೆ ಅಷ್ಟು ತೊಗೊಂಡು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಖಾರ ಎಲ್ಲ ಡೈರೆಕ್ಟು ಕಟ್ಟಿಗೆನೇ ಹಾಕಿ. ಇವಾಗ ಹುಳಿನ ತೊಗೊಂಡ್ಬಿಟ್ಟು, ಆಗಲೇ ನೆನೆಸಿಡ್ಲಿಕ್ಕೆ ಹೇಳಿದ್ನಲ್ಲ, ಆ ಹುಳಿನ ತೊಗೊಂಡ್ಬಿಟ್ಟು ಚೆನ್ನಾಗಿ ತೊಳೆದು ನೀರು ಸೋಸಿ ಆ ಹುಣಸೆ ಹಣ್ಣನ್ನ ಇನ್ನೂ ಸ್ವಲ್ಪ ನೀರು ತೊಗೊಂಡು ಚೆನ್ನಾಗಿ ಕಿವುಚ್ಬೇಕು. ಅದನ್ನು ಚೆನ್ನಾಗಿ ಕಿವುಚಿ ನೋಡಿ ಹೇಗೆ ಕಿವುಚಬೇಕು ಅಂತ. ಚೆನ್ನಾಗಿ ಕಿವುಚಿ, ರಸ ಎಲ್ಲ ಚೆನ್ನಾಗಿ ಬಿಡುವವರೆಗೂ ಕಿವುಚಿ.
ನೀರು ಕಮ್ಮಿ ಆದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕೂಡ ಕಿವುಚಿ ಚೆನ್ನಾಗಿ. ಕಿವುಚಿದ ನಂತರ ಹುಣಸೆಹಣ್ಣಿನ ರಸನ ಈ ಥರ ಕಟ್ಟಿಗೆ ಹಾಕಿ ಹಣ್ಣನ್ನ ತಕೊಂಡು ಬಿಡ್ರಿ. ಹಾಕ್ಬಿಟ್ಟು ಚೆನ್ನಾಗಿ ಮತ್ತೆ ತಿರುವ್ರಿ. ಕಟ್ಟನ್ನ ನಾವೀಗ ಕುದಿಯಕ್ಕೆ ಇಟ್ಟಿದ್ದೀನಿ. ಇಟ್ಬಿಟ್ಟು ಈಗ ಹುರಿದಿರೋ ಅಂಥವನ್ನ ಎಲ್ಲವನ್ನೂ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀವಿ ನೋಡಿರಿ. ಎಲ್ಲದನ್ನೂ ಬಾಚಿ ಮಿಕ್ಸಿ ಜಾರ್ ಒಳಗಡೆ ಹಾಕಿದ್ದೀನಿ. ಹಂಗೆ ಅದರಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಈಗ ಮಿಕ್ಸಿಗೆ ಹಾಕೋಣ ಬನ್ನಿ. ನಾವಂತೂ ಚಹಾ ಕುಡಿಯೋ ಮಂದಿ. ಹಂಗ ಕೆಲಸದ ಬಿಡುವನಾಗ ಒಂದಿಷ್ಟು ಚಹಾ ಕುಡಿಯೋಣ ಅಂತ ಸೈಡಿಗೆ ಒಂದಿಷ್ಟು ಚಹಾ ಇಟ್ಕೊಂಡಿದ್ದೀನಿ. ಈಗ ಮನೆ ಮಂದೆಲ್ಲ ಕುಡಿತೀವ್ರಿ ಇಷ್ಟು ಚಹಾನಾಗ. ನೋಡ್ರಿ, ನೀರಿಗೆ ಹಾಲು ಹಾಕಿ ಚೆನ್ನಾಗಿ ಕುದಿಸಿ. ನಮ್ಮ ಮನೆಯಲ್ಲೂ ನಂದಿನಿ ಹಾಲೆ. ಹಂಗ ಒಂದು ಅಂದಾಜಿನ ಮೇಲೆ ಚಹಾ ಪುಡಿ ಹಾಕ್ಯಂಡು ಹಾಲಿಗೆ ಅದೇ ಅಂದಾಜಿನ ಮೇಲೆ ಒಂದಿಷ್ಟು ಸಕ್ಕರೆ ಕೂಡ ಹಾಕ್ಕೊಂಡು ಚಹಾ ಕುದಿಯೋಕ್ಕಿಟ್ಟು ಬನ್ನಿ. ನಮ್ಮ ಪಕ್ಕದಲ್ಲಿ ಹಂಗೆ ನಮ್ಮ ಕಟ್ಟು ಸಾಂಬಾರು ಕುದೀತಿರೋದಕ್ಕೆ ಮಿಕ್ಸಿ ಹಾಕ್ಕೊಂಡಿರೋದನ್ನು ಹಾಕಿಬಿಟ್ಟು ತಿರುಗಿ ಬಿಡೋಣ. ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಉಳಿತಲ್ಲ, ಅದಕ್ಕೂ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮತ್ತೆ ಡಬ್ರಿಗೆ ಹಾಕಿದೆ. ಇನ್ನೂ ಉಳಿದಿದೆ, ಇನ್ನೂ ಮಿಕ್ಸ್ ಮಾಡೋದಿದೆ. ಕ್ಲಿಯರ್. ಈಗ ಒಂದಿಷ್ಟು ಚಮಚದಿಂದ ನೀಟಾಗಿ ಮತ್ತೆ ಕೈ ಆಡ್ಕೊಳ್ಳಿ. ಚೆನ್ನಾಗಿ ಕುದಿಬೇಕು. ಅದು ಇವಾಗಿಲ್ಲ, ಚೆನ್ನಾಗಿ ಕುದಿಬೇಕು. ಅದಕ್ಕೆ ಒಗ್ಗರಣೆ ಕೊಡೋದಂತ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ. ಮೊದಲು ಅದನ್ನು ಕುದಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ. ಈಗ ಒಗ್ಗರಣೆಗೆ ಏನೇನು ಹಾಕಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿ. ಅದರಲ್ಲಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಟ್ಟಿನಲ್ಲಿ ಉಪ್ಪು ಖಾರ ಹುಳಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ನೀವು ಆ್ಯಡ್ ಮಾಡ್ಕೋಬೋದು. ಫ್ರೆಂಡ್ಸ್, ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀವಿ. ಜೀರಿಗೆ, ಒಂದಿಷ್ಟು ಕರಿಬೇವು, ಒಂದಿಷ್ಟು ಹೆಸರು ಜಜ್ಜಿರೋ ಬೆಳ್ಳುಳ್ಳಿ ನೋಡಿ, ಈ ಥರ ಸ್ವಲ್ಪ ಸ್ಲೈಸಾಗಿ ಜಜ್ಜಿದ್ದೀವಿ. ಅಷ್ಟೇ, ಏನು ಸುಲಿದಿಲ್ಲ, ಜಜ್ಜಿದ್ದೀವಿ. ಒಂದಿಷ್ಟು ಒಣಮೆಣಸಿನ್ಕಾಯಿ ಇದ್ದವರು ಒಣಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊಳ್ಳಿ. ನಮ್ಮ ಮನೇಲಿ ಒಣಮೆಣಸಿನ್ಕಾಯಿ ಖಾಲಿ ಆಗಿಬಿಟ್ಟಿದೆ, ಅವೆಲ್ಲ ಖಾರ ಪುಡಿ ಹಾಕ್ತಿದ್ದೀವಿ. ಹಂಗಾಗಿ ನಾವು ಖಾರ ಪುಡಿನೇ ಸಾರಿಗೆ ಹಾಕಿದ್ದೀವಿ. ವಿತೌಟ್ ಇದನ್ನೇ ಒಣಮೆಣಸಿನ್ಕಾಯಿನ ನಾವು ಒಗ್ಗರಣೆ ಕೊಡ್ತೀವಿ. ನೋಡಿ, ಒಗ್ಗರಣೆ ಕರಿಲಿಕ್ಕೆ ರೆಡಿ ಮಾಡಿದ್ದೀನಿ. ಸ್ವಲ್ಪ ಎಣ್ಣೆ ಹೀಟ್ ಆಗ್ತಾ ಇದೆ. ಹೀಟಾಗಿ ಎಣ್ಣೆಗೆ ಕೊಬ್ಬರಿ, ಕರಿಬೇವು, ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಹಂಗೆ ಜೀರಿಗೆ ಕೂಡ ಹಾಕ್ತಿದ್ದೀನಿ. ಒಣಮೆಣಸಿನ್ಕಾಯಿ ಇಲ್ಲ, ನೀವು ನಿಮ್ಮ ಕಡೆ ಇದ್ದರೆ ಹಾಕ್ಕೊಳ್ಳಿ. ನೋಡಿ, ಎಲ್ಲೋಯಿಶ್ ಆಗ್ತಿದ್ದಾವೆ. ಸ್ವಲ್ಪ ಎಲ್ಲ ಲೈಟಾಗಿ ಎಲ್ಲೋಯಿಶ್ ಆದಮೇಲೆ ಒಗ್ಗರಣೆ ಕೊಡಬೇಕು. ನೋಡಿ, ಎಣ್ಣೆ ಕಾದು ಅವೆಲ್ಲ ಚೆನ್ನಾಗಿ ಬೆಂದಿದ್ದಾವೆ. ಈಗ ಒಗ್ಗರಣೆ ಕೊಡ್ತೀನಿ. ನಿಮಿಷ ಕುದಿಸಿದ ನಂತರ ಈ ಥರ ಆಗಿರುತ್ತೆ. ಒಗ್ಗರಣೆ ಕೊಟ್ವಿ. ಇದೇ ರೀತಿ ಅಡುಗೆ ರೆಸಿಪಿಗಳು ಬೇಕಿದ್ದರೆ, ಹೆಲ್ತ್ ಟಿಪ್ಸ್ ಬೇಕಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್.